ಉಪ್ಪಿನ ಕಾಯಿ 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 ಉಪ್ಪಿನ ಕಾಯಿ 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 ಉಪ್ಪಿನ ಕಾಯಿ 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 ಉಪ್ಪಿನ ಕಾಯಿ ಕಾಯಿ ಕಾಯಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ರು ಸೂಪರ್ ಆಗಿ ಸಖತ್ತಾಗಿ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಮಾವಿನಕಾಯಿನ ತಗೊಂಡಿದ್ದೀನಿ. ಯಾವ ರೀತಿಯಾದ ಮಾವಿನಕಾಯಿ ಆದರೂ ತಗೋಬಹುದು. ಅದನ್ನ ನೀಟಾಗಿ ತೊಳೆದು ನೀಟಾಗಿ ಒಂದು ಹನಿ ನೀರು ಇಲ್ಲದೆ ಇರೋ ಹಾಗೆ ಒರೆಸಿ ಇಟ್ಕೋಬೇಕು. ಆನಂತರ ರುಚಿಯನ್ನು ಹೆಚ್ಚು ಮಾಡೋದಕ್ಕೆ ಅಂತ ಹೇಳಿ ನಾನಿಲ್ಲಿ 10 ಹಸಿ ಮೆಣಸಿನಕಾಯಿ, ನಾರ್ಮಲ್ ಖಾರ ಇರುವಂತಹ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಈ ಥರ ಒಂದು ಹನಿ ನೀರು ಇಲ್ಲದೆ ಇರೋ ಹಾಗೆ ಒರೆಸ್ಕೋಬೇಕು. ಆದರೂ ಸ್ವಲ್ಪ ತೊಟ್ಟಲ್ಲೆಲ್ಲ ಸ್ವಲ್ಪ ನೀರು ಉಳ್ಕೊಬಿಟ್ಟಿರುತ್ತೆ. ಹಾಗಾಗಿ ಒಂದು 5 ನಿಮಿಷ ಈ ಥರ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಸುತ್ತಿ ಒಂದು 5 ನಿಮಿಷ ಇಟ್ಬಿಡಿ. ಆನಂತರ ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ಐಟಮನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೀನಿ. ಆನಂತರ 2 ಸ್ಪೂನ್ ಆಗುವಷ್ಟು ಮೆಂತೆ ಕಾಳು, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 6 ರಿಂದ 7 ಬೆಳ್ಳುಳ್ಳಿಯಷ್ಟು ತಗೊಂಡಿದ್ದೀನಿ. ಇನ್ನು 4-5 ಬೆಳ್ಳುಳ್ಳಿಯನ್ನು ನಾವು ತಗೋಬಹುದು. 1 ಸ್ಪೂನ್ ಆಗುವಷ್ಟು ಸಾಸಿವೆ ತಗೊಂಡಿದ್ದೀನಿ. ಆನಂತರ ಇದಕ್ಕೆ ಖಾರದ ಪುಡಿ 2 ಸ್ಪೂನ್ ತಗೊಂಡಿದ್ದೀನಿ. ಮಾವಿನಕಾಯಿ ಹುಳಿ ಜಾಸ್ತಿ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ. 1 ಸ್ಪೂನು ಅರಿಶಿಣದ ಪುಡಿ ತಗೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಮೊದಲು 6 ಬೆಳ್ಳುಳ್ಳಿ ತಗೊಂಡಿದ್ವಲ್ಲ, ಅದು ಬಿಟ್ಟು ಈ 3 ಬೆಳ್ಳುಳ್ಳಿ ಎಕ್ಸ್ಟ್ರಾ ತಗೊಂಡು ಆನಂತರ ಒಣಸಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿ ಎಕ್ಸ್ಟ್ರಾ, ಇದಿಷ್ಟನ್ನು ಮೊದಲು ಸಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿನ ನೀಟಾಗಿ ಬಿಡಿಸ್ಕೊಂಡು ಕುಟ್ಟಣಿಕೆಯಲ್ಲಿ ಸ್ವಲ್ಪ ಜಜ್ಕೊಳ್ಳಿ. ಜಾಸ್ತಿ ಏನು ಬೇಡ, ಸ್ವಲ್ಪ ಜಜ್ಕೋಬೇಕು. ಆನಂತರ ಈ ಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಳ್ಳಿ. ಅಂದರೆ ನಿಮ್ಮ ಸೈಜ್ಗೆ ಅನುಕೂಲವಾಗಿ ದೊಡ್ಡದಾಗೂ ಹಚ್ಕೋಬೋದು ಅಥವಾ ಚಿಕ್ಕದಾಗೂ ಹಚ್ಕೋಬೋದು. ಮಾವಿನಕಾಯಿ ಕೂಡ ನಿಮಗೆ ಯಾವ ಸೈಜಲ್ಲಿ ಬೇಕಾಗತ್ತೆ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಈ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಒಂದು 8 ಎಸಲಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಜಾಸ್ತಿ ಕೂಡ ತಗೋಬಹುದು. ನೀವೆಷ್ಟು ತೊಗೊಂಡಿರ್ತೀರಲ್ಲ ಅದರಲ್ಲಿ ಅರ್ಧ ಸ್ವಲ್ಪ ಜಜ್ಕೊಳ್ಳಿ. ಈ ಥರ ಇದು ಟೇಸ್ಟ್ ಬೇರೆ ಥರನೇ ಕೊಡುತ್ತೆ. ಹಾಗಾಗಿ ನೋಡಿ, ತುಂಬ ಬೇಡ, ಇಷ್ಟು ಜಜ್ಕೊಂಡ್ರೆ ಸಾಕು. ತುಂಬ ಸಾಫ್ಟಾಗಿ ಏನು ಬೇಡ. ಆನಂತರ ಇನ್ನು ಅರ್ಧ ಉಳಿದಿಟ್ಕೊಂಡಿರ್ತೀರಲ್ಲ ಅದನ್ನು ಒಂದು ಹಾಫ್ ಕಟ್ ಮಾಡ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಷ್ಟಾದರೆ ಆಯಿತು. ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ನೋಡಿ, ಈಗ ಒಂದು ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಮೇಲೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇರೋದು. ಒಂದು ದೊಡ್ಡ ಸ್ಪೂನಲ್ಲಿ ಈ ಥರ ಒಂದು ಚಮಚದಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಹಾಕಿದ್ದೀನಿ. ಜಾಸ್ತಿ ಕೂಡ ಎಣ್ಣೆ ಹಾಕ್ಬೋದು. ಆನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೋಬೇಕು. ಇದು ಒಗ್ಗರಣೆಗೆ ಜಜ್ಜಿಟ್ಕೊಂಡಿದ್ದಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಆನಂತರ ಬೆಳ್ಳುಳ್ಳಿ ಜಜ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಫ್ರೈ ಆದ ನಂತರ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ಥರ ನೀಟಾಗಿ ಫ್ರೈ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಾಯಿತು. ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಆನಂತರ ಒಂದು ಪಾನ್ಗೆ ನಾವು ಏನು ಮಸಾಲೆ ಐಟಮ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಗೊತ್ತಾಗೋದಲ್ವಾ, ಸ್ವಲ್ಪ ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು. ಸೀಸ್ಕೋಬಾರ್ದು. ಸೀಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ನೋಡಿ, ಈ ಥರ ಆದರೆ ಆಯಿತು. ಅದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ತರಿಯಾಗಿ ರುಬ್ಕೊಬಂದು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಆನಂತರ ನಾವು ಏನು ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ಲ ಅದೆಲ್ಲ ಒಗ್ಗರಣೆ ತಣ್ಣಗಾಗಬೇಕು. ಬಿಸಿ ಇದ್ದಾಗ ಹಾಕೋವಾಗಿಲ್ಲ. ಆನಂತರ ನಾವೇನೇನು ಉಳಿದಿರುವಂತಹ ಐಟಮು ಮಾವಿನಕಾಯಿ, ಬೆಳ್ಳುಳ್ಳಿ ಅದೆಲ್ಲ ಹಾಕಬೇಕು. ಖಾರ ಪುಡಿ, ಉಪ್ಪು, ಈಗ ಮಸಾಲೆ ಐಟಮ್ ರುಬ್ಕೊಬಂದ್ವಲ್ಲ ಅದು, ಅರಿಶಿನ ಪುಡಿ ಎಲ್ಲ ಐಟಮ್ಸ್ ಹಾಕಿ ಇಷ್ಟೊತ್ತು ತೋರಿಸಿದಲ್ಲ ಅದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಉಪ್ಪಿನಕಾಯಿನ ನೀವು ವರ್ಷಗಟ್ಟಲೆ ಇಟ್ಕೋಬಹುದು. ವರ್ಷ ಪೂರ್ತಿ ಇಟ್ಕೊಳ್ಳೋದಾದರೆ ಇನ್ನೊಂದು ಸ್ಪೂನ್ ಎಣ್ಣೆನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ. ಬಿಟ್ಟರೆ ಉಳಿದಿರೋದು ಸೂಪರ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಯಾವ ಥರ ಇತ್ತು ಟೇಸ್ಟು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.